ಆಲ್ಮೋಸ್ಟ್ 3 ಟೈಮ್ಗಳನ್ನು ಪಾಸ್ ಮಾಡಿದ್ವಿ. ಯಾಕಂದರೆ ಡಿಸೆಂಬರ್ 2019ನಲ್ಲಿ ಈ ಚರ್ಚ್ಗೆ ಬೆಂಕಿ ಬೀಳುತ್ತೆ. ಈ ಪ್ಲೇಸು ಆ್ಯಕ್ಚುಲಿ ವರ್ಲ್ಡಲ್ಲೇ ಮೋಸ್ಟ್ ಫ್ಯಾಷನಬಲ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಾಯಿದೆ. ಅದಕ್ಕೆ ಹೇಳೋದು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ಬಿಟ್ಟು. ನಮಸ್ಕಾರ ಗುರುಗಳೇ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ ಅಂದರೆ ಅಫ್ಕೋರ್ಸ್ ಒಂದು ಎಕ್ಸೈಟ್ಮೆಂಟ್ ಕೂಡ ಕಾಣಿಸ್ತಾ ಇದೆ ನನ್ನ ಫೇಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ನನಗೆ ಕ್ಷಮೆ ಇರಲಿ, ಇಷ್ಟೊಂದು ದಿನ ಆಯಿತು ನನ್ನ ಒಂದು ಚಾನಲಲ್ಲಿ ಅಥವಾ ನಿಮ್ಮ ಒಂದು ಚಾನಲಲ್ಲಿ ಲಾಗ್ಗಳು ಬಂದು. ಸೊ ನೆವರ್ದಲೆಸ್ ಈಗ ಲಾಗ್ ಅಂತ ಹೇಳಲ್ಲ, ಒಂದು ಸೀರೀಸೇ ಬರ್ತಾ ಇದೆ. ಅದ್ಭುತವಾದಂಥ ಸೀರೀಸ್ ಅಂತಲೇ ಅನ್ಬೋದು ನನ್ನ ಪ್ರಕಾರ. ಸೊ ನೀವು ಹೇಳಬೇಕು ಇದು ಅದ್ಭುತವಾಗಿದೆಯೋ ಇಲ್ಲ ಅಂತೇಳಿ. ಸೊ ದಯವಿಟ್ಟು ತಿಳಿಸಿ ಅದ್ಭುತವಾಗಿದೆಯೋ ಇಲ್ಲ ಅಂತ. ಇಲ್ಲಾಂದರೂ ಕೂಡ ದಯವಿಟ್ಟು ತಿಳಿಸಿ, ಯಾಕಂದರೆ ನಾನು ಕೂಡ ಇಂಪ್ರೂವೈಸ್ ಆಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಜಾಸ್ತಿ ಕೋರಿದೆ. ಹೋಗ್ತಾ ಇರುವಂಥ ಸೀರೀಸ್ ಬಂದು ನಾ ಕಂಡಂತೆ ಯುರೋಪ್, ಒಂದು ಸಿನಿಮ್ಯಾಟಿಕ್ ಜರ್ನಿ. ಎಲ್ಲ ರೆಡಿ ಆದೆ. ಸೊ ಈಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 2:06 ಆಗಿದೆ. ಪ್ಯಾಕಿಂಗ್ ಎಲ್ಲ ಆಯಿತು. ಈಗ ಇಮ್ಮಿಡಿಯೇಟ್ಲಿ ಕ್ಯಾಬ್ ಬುಕ್ ಮಾಡಬೇಕು. ಕ್ಯಾಬ್ ಬುಕ್ ಮಾಡಿ ಏರ್ಪೋರ್ಟಿಗೆ ಹೋಗಬೇಕು. ಸರ್ ಟರ್ಮಿನಲ್ 1 ದುಬೈ, ಆನಂತರ ದುಬೈಯಿಂದ ಪ್ಯಾರಿಸ್ಗೆ. ದುಬೈ ಏರ್ಪೋರ್ಟಿಗೆ ಇಳಿದಿದ್ದಾಯಿತು. ಸೊ ಈಗ ಆ್ಯಕ್ಚುಲಿ 1.5 ಇಯರು ನನ್ನ ಏಜ್ ಕಡಿಮೆ ಆಗಿದೆ. ಸೊ ನಥಿಂಗ್ ಬಟ್ ಟೈಮಿಂಗ್ಸ್ ಚೇಂಜ್ ಆಗಿದೆ ಅಷ್ಟೇ. ಸೊ ಈಗ ಇಲ್ಲಿ ಟೈಮಿಂಗ್ ಬಂದ್ಬಿಟ್ಟು 11:10. ಸೊ ಬನ್ನಿ ನನ್ನ ಜೊತೆ ದುಬೈ ಏರ್ಪೋರ್ಟ್ನ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ. ನನಗೂ ಕೂಡ ಇನ್ನು 4 ಅವರ್ಸ್ ಏನು ಮಾಡಬೇಕು ಅಂತ ನಿಜ ಗೊತ್ತಾಗ್ತಿಲ್ಲ. ದುಬೈ ಏರ್ಪೋರ್ಟ್ ಒಂಥರ ಮಾಲ್ ಇದ್ದಂಗಿದೆ ಗುರುವೇ. ಇಲ್ಲಿ ಸೂಪರ್. ಒಂದು 2 to 3 ಅವರ್ಸ್ ನಿದ್ದೆ ಆಯಿತು. ಈಗ 8 ಡಿಗ್ರಿ ಸೆಲ್ಸಿಯಸ್ ಇದೆ ಪ್ಯಾರಿಸಲ್ಲಿ. ಪ್ಯಾರಿಸ್ ಬಂದು ರೀಚ್ ಆದ ಆಲ್ಮೋಸ್ಟ್ 8:20 IST ಬಿಟ್ಟಿದ್ದು ಇಂಡಿಯಾನ. ನಾನು ಅಂದ್ಕೊಂಡೆ ಮಾರ್ನಿಂಗ್ 8 ಅಂತಲೇ ತೊಂದರೆ ಜರ್ನಿ ಅಂದರೆ ಆ ಥರ ಅಲ್ಲ. ಸೊ ಆಲ್ಮೋಸ್ಟ್ 3 ಟೈಮ್ಗಳನ್ನು ಪಾಸ್ ಮಾಡಿದ್ವಿ. ಸೊ ಬ್ಯಾಂಗ್ಳೂರ್ ಟು ದುಬೈ ಟು ಬ್ಯಾಕ್ ಟು ಪ್ಯಾರಿಸ್. ತುಂಬ ಹಸಲಿತ್ತು ಆ್ಯಕ್ಚುಲಿ. ಪ್ಯಾರಿಸ್ ವೆದರು ಕೂಡ ಅದ್ಭುತವಾಗಿದೆ. ಸೊ ಇವತ್ತು ನಾನು ಸ್ವಲ್ಪ ಪ್ಯಾರಿಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟಿದ್ದೀನಿ. ಸೊ ಈಗ ನನ್ನ ಹಿಂದೆ ಏನು ನೋಡ್ತಾ ಇರಲ್ಲ, ಈ ಒಂದು ಥಿಯೇಟರ್ಸ್ ಬಂದ್ಬಿಟ್ಟು ಮೊಲಿನ್ ರೋಗ್ ಅಂತೇಳಿ ಆಲ್ಮೋಸ್ಟ್ ಒಂದು 134 ಇಯರ್ಸ್ ಓಲ್ಡ್ ಥಿಯೇಟ್ರ್ ಅಂತಲೇ ಹೇಳ್ಬೋದು. ಇಲ್ಲಿ ಸುಮಾರು ಸಂಗೀತ ಅಥವಾ ಡ್ಯಾನ್ಸು, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಂದರೆ ಕ್ಯಾಬ್ರೆ ಡ್ಯಾನ್ಸು ಕೂಡ ತುಂಬ ಫೇಮಸ್ಸು ಈ ಒಂದು ಮೊಲಿನ್ ರಾಗ್ ಅಂತೇಳಿ ಹೋಟೆಲು. ಬ್ಯೂಟಿಫುಲ್ ಆಗಿದೆ. ಒಳಗಡೆ ಹೋಗ್ತಾ ಇಲ್ಲ, ಯಾಕಂದರೆ ಒಳಗಡೆ ಹೋಗಬೇಕು ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿರಬೇಕು. ಆದರೆ ಒಳಗಡೆ ಹೋಗೋಕ್ಕಾಗೋದು. ನಾನು ಇದಕ್ಕೆ ಬುಕ್ಕಿಂಗ್ ಮಾಡಿರಲಿಲ್ಲ, ಹಾಗಾಗಿ ಒಳಗಡೆ ಹೋಗ್ಲಿಕ್ಕೆ ಆಗ್ತಾಯಿಲ್ಲ. ನೋಡಿ ಹೆಂಗಿದೆ ಅಂತ ಸ್ಟ್ರೇಟ್ ಸೂಪರ್ ಆಗಿದೆ. ನಾನು ಬರೀ ಸೂಪರ್ ಅಂತಲೇ ಇದ್ದೀನಿ. ಬಟ್ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಮೊಲಿನ್ ರಾಗ್ ಬಂದ್ಬಿಟ್ಟು ನಮ್ಮ ಫಸ್ಟ್ ಲೊಕೇಶನ್ ಆಗಿತ್ತು. ಈಗ ಹೋಗ್ತಿರೋಂಥದ್ದು ಸೆಕೆಂಡ್ ಲೊಕೇಶನ್ನು. ಸೊ ಇದು ಒಂದು ಚರ್ಚ್, ಬೆಸಿಲಿಕಾ ಚರ್ಚು. ಬನ್ನಿ ಒಂದು ನಿಮಿಷ. ನಾನು ಇಷ್ಟೊತ್ತು ನಡ್ಕೊಂಬಂದಲ್ಲ ಮೆಟ್ಲು,
ಆ ಥರ ಏನೋ ನಡೆಯೋದು ಬೇಕಿಲ್ಲ. ಇನ್ ಕೇಸ್ ಏನಾದ್ರು ಸ್ವಲ್ಪ ಏಜ್ ಆಗಿರೋಂಥ ಅಥವಾ ನಮ್ಮ ಥರನೇ ಏನಾದ್ರು ಬರಬೇಕು ಅಂದರೆ ಕೇಬಲ್ ಕಾರ್ಡ್ ವ್ಯವಸ್ಥೆ ಕೂಡ ಇದೆ. ನೋಡಿ ಎಷ್ಟು ನೀಟಾಗಿದೆ. ಸೊ ಫೈನಲಿ ಈಗ ಬಂದ ಪ್ಲೇಸು ಸೈಂಟ್ ಸೈಕ್ರೆಡ್ ಕಾರ್ಡ್. ಸೈಂಟ್ ಸೈಕ್ರೆಡ್ ಕಾರ್ಡ್ ಚರ್ಚು. ಸೊ ಇಲ್ಲಿ ಆ್ಯಕ್ಚುಲಿ ಪ್ಯಾರಿಸಲ್ಲಿ ಇನ್ನೊಂದು ಸಂಪ್ರದಾಯನ ಕಲ್ಚರ್ ಅಥವಾ ನಂಬಿಕೆನ ಇರುತ್ತದೆ. ಏನಂದರೆ ಯಾರು ಫುಟ್ಬಾಲ್ ಮಾಡ್ತಾಯಿದ್ರೆ ಅವ್ರು ಹೋಗ್ಬಿಟ್ಟು ಈ ಥರ ಕೀನಲ್ಲಿ ಲಾಕ್ ಮಾಡ್ತಾರೆ. ಸೊ ಆ ಲವ್ ಫ್ರಮ್ ಸ್ಟ್ರಾಂಗ್ ಆಗಿ ಲಾಕ್ ಆಗಿರುತ್ತೆ ಅಂತ ತಿಳಿಸೋದು ನಂಬಿಕೆ. ಸೊ ಮತ್ತು ಹಿಂಗಂದ್ರೆ ಈ ಒಂದು ಸೈಂಟ್ ಸೈಕ್ರೆಡ್ ಚರ್ಚಿಂದ ನೋಡಿದ್ರೆ ಸೊ ಯು ಕ್ಯಾನ್ ಸಿ ಕಂಪ್ಲೀಟ್ ಪ್ಯಾರಿಸ್ ವರ್ಲ್ಡ್. ಅಫ್ಕೋರ್ಸ್ ಈಗ ನಾವು ಪ್ಯಾರಿಸಲ್ಲಿ ಇದೀವಿ ಅಂದ್ರೆ ನಮ್ಮ ಗ್ರೂಪಲ್ಲಿ ಒಂದು ವ್ಯೂ ಆಗಲೇಬೇಕಲ್ಲ. ಬನ್ನಿ ಹೋಗೋದು ಪ್ಯಾರಿಸ್ ಬ್ಯೂಟಿಫುಲ್ ಆಗಿರೋ ಪ್ರಾನ್ಸ್ ಆರ್ಟಿನ. ರೈಟ್, ನನ್ನಿಂದ ನೋಡ್ತಾ ಇರಲ್ಲ ಈ ಚರ್ಚ್ ಬಂದ್ಬಿಟ್ಟು ನಾಟ್ರ್ ಡಾಮ್ ಚರ್ಚ್ ಅಂತೇಳಿ. ಇದು ತುಂಬಾ ಫೇಮಸ್ಸು ಪ್ಯಾರಿಸಲ್ಲಿ. ಯಾಕೆಂತಂದ್ರೆ ಈ ಒಂದು ಚರ್ಚ್ನ ಬಿಲ್ಟ್ ಮಾಡಿರೋ ಅರೌಂಡ್ 12th centuryಯಲ್ಲಿ ಪ್ಯಾರಿಸಲ್ಲಿ. ಸೊ ಇಟ್ ಈಸ್ ಆಲ್ಸೋ ಬಿಲೀವ್ ದಟ್ ಈ ಒಂದು ಚರ್ಚು ರೋಮನ್ನವರು ಅಂದರೆ ಗ್ಯಾಲೋ ರೋಮನ್ಸ್ ಅಂತ ಏನಿದ್ರು ಆ ರೋಮನ್ನವ್ರಿಗೆ ಸಂಬಂಧಪಟ್ಟಿರುವಂಥದ್ದು. ಅಥವಾ ಜುಪಿಟರ್ ಅಂದರೆ ಗುರುಗ್ರಹ ಏನಿದೆ ಆ ಒಂದು ಗುರುಗ್ರಹಕ್ಕೆ ಮೊದಲು ಇಲ್ಲಿ ಒಂದು ಪೂಜೆ ನಡೀತಾ ಇತ್ತು ಅಂತಲೂ ಕೂಡ ಅವ್ರು ಬಿಲೀವ್ ಮಾಡ್ತಾರೆ. ಈ ಒಂದು ಚರ್ಚು ತುಂಬ ಫೇಮಸ್ ಆಗಿದ್ದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 2019 ಆನ್ವರ್ಡ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಡಿಸೆಂಬರ್ 2019ನಲ್ಲಿ ಈ ಚರ್ಚಿಗೆ ಬೆಂಕಿ ಬೀಳುತ್ತೆ, ಆಯಿತಾ. ಸೊ ಆ ಬೆಂಕಿ ಬಿದ್ದಾಗ ಸೊ ನಿಜವಾದ ಇನ್ವೆಸ್ಟಿಗೇಷನ್ ರೀಸನ್ ಯಾರೂ ಗೊತ್ತಿಲ್ಲ. ಬಟ್ ಒಂದು ಹೇಳಿದ್ರೆ ಮಾತ್ರ ಈ ಒಂದು ಚರ್ಚ್ನ ರೀಬಿಲ್ಡ್ ಮಾಡಲಿಕ್ಕೆ ಸ್ವತಃ ಫ್ರೆಂಚ್ ಪ್ರೆಸಿಡೆಂಟೇ ಮುಂದಾಳತ್ವ ವಹಿಸಿದರು 2019ನಲ್ಲಿ ಡಿಸೆಂಬರಲ್ಲಿ. ಆ್ಯಂಡ್ ಅವ್ರು ಹೇಳಿದರು ಇನ್ನು 5 ವರ್ಷದಲ್ಲಿ ಈ ಒಂದು ಚರ್ಚು ರೀಬಿಲ್ಡ್ ಆಗುತ್ತೆ ಅಂತೇಳಿ. ಅದೇ ರೀತಿ ಇಲ್ಲಿರುವಂಥ ವಾಲಂಟಿಯರ್ಸ್ ಎಲ್ಲ ಕಲೆಕ್ಟ್ ಮಾಡಿರುವಂಥ ಫಂಡು ಈ ಚರ್ಚ್ನ ರೀಬಿಲ್ಡ್ ಮಾಡಲಿಕ್ಕೆ $840 million ಅಂತ. ಓಕೆ, ಸೊ ಏನು ರೀಬಿಲ್ಟ್ ಮಾಡಬೇಕು ಅವಾಗಿಂದ ಹೇಳ್ತಾರೆ ರೀಬಿಲ್ಟ್ ಅಂತೇಳಿ ಅಲ್ವಾ. ಸೊ ಇಲ್ಲಿ ನೋಡ್ತಾ ಇರಲ್ಲ, ಇಲ್ಲಿ ಒಂದು ಸ್ಪೈರ್ ಇತ್ತು. ಸ್ಪೈರ್ ಅಂದರೆ ಗೋಪುರ ಅನ್ಬೋದು ನೀವು. ಒಂದು ದೊಡ್ಡದಾದಂಥ ಒಂದು ಗೋಪುರ ಇತ್ತು. ಆ ಗೋಪುರನೇ ಫೈರ್ ಆಕ್ಸಿಡೆಂಟಲ್ಲಿ ಹೋಗಿದ್ದು. ಸೊ ಅದಕ್ಕೋಸ್ಕರ ಅದನ್ನ ರೀಬಿಲ್ಟ್ ಮಾಡ್ತಾ ಇರೋದು. ಬಟ್ ತುಂಬ ಜನ ಬರ್ತಾರೆ ಈ ಒಂದು ಪ್ಯಾರಿಸಲ್ಲಿ ಈ ಒಂದು ನಾಟ್ರ್ ಡಾಮ್ ಚರ್ಚ್ನ ನೋಡಲಿಕ್ಕೆ. ತುಂಬ ಒಂದು ಅಟ್ರಾಕ್ಷನ್ ಪ್ಲೇಸ್ ಕೂಡ ಇದು. ಸೊ ನೀವು ಇಲ್ಲಿ ನೋಡ್ತಾ ಇರಲ್ಲ, ಇದು ಬಂದ್ಬಿಟ್ಟು ತುಂಬ ಓಲ್ಡ್ ಕ್ಯಾಮ್ರಾ. ಅದರಿಂದ ಈ ಥರ ಕಪಲ್ಸ್ ಎಲ್ಲ ಫೋಟೋಸ್ ತೆಗಿತಾರೆ ಈ ಒಂದು ನಾಟ್ರ್ ಡಾಮ್ ಮುಂದೆ, ಆಯಿತಾ. ಅದು ಯಾವ ಥರ ಕಾಣುತ್ತೆ ಅಂದರೆ ಒಂದು ಓಲ್ಡ್ ಫ್ರೆಂಚ್ ಮ್ಯಾಗಝಿನಲ್ಲಿ ಬಂದಿರೋವಂಥ ಸೆಲೆಬ್ರಿಟಿ ಥರ ಕಾಣುತ್ತೆ. ಮತ್ತು ಒಂದು ವಿಶೇಷ ಏನಂದರೆ ಶಿ ವಿಲ್ ನಾಟ್ ಚಾರ್ಜ್ ಎನಿಥಿಂಗ್, ಅಂದರೆ ಅವರು ಯಾವುದೂ ಚಾರ್ಜ್ ಮಾಡಲ್ಲ, ಕಾಸ್ಟ್ ಮಾಡಲ್ಲ. ಸೊ ನಮಗೇನಾದ್ರು ಇಷ್ಟ ಬಂದರೆ ಮಾತ್ರ ನಾವು ಕೊಡ್ಬೋದು. ಎಷ್ಟಿದೆ ಪ್ರೈಸ್ ಅಂತ ಹೇಳ್ಬಿಟ್ಟು. ನಮಸ್ಕಾರ ಗುರುಗಳೇ, ಎಲ್ಲ ಹೇಗಿದ್ದೀರಾ? ನಾನದು ಸಾಕಾಗಿದ್ದೀನಿ. ಸಿಟಿ ಆಫ್ ಲವ್ ನೋಡಿದರೆ ಈಗ ಸಿಟಿ ಆಫ್ ಲೈಟ್ಸ್ನ ತೋರಿಸೋಣ ಅಂತ ಕರ್ಕೊಂಬಂದಿದ್ದೀನಿ ಈ ನೈಟಲ್ಲಿ. ಸೊ ಈಗ ನಾನಿರೋಂಥ ಪ್ಲೇಸ್ ಬಂದ್ಬಿಟ್ಟು ದ ಶ್ಯಾಮ್ ಎಲಿಸಿಸ್ ಅಂತೇಳಿ. ಈ ಪ್ಲೇಸು ಆ್ಯಕ್ಚುಲಿ ವರ್ಲ್ಡಲ್ಲೇ ಮೋಸ್ಟ್ ಫ್ಯಾಷನಬಲ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಯಾವುದೇ ಫ್ಯಾಷನ್ ಬ್ರ್ಯಾಂಡ್ ನೇಮ್ ಮಾಡಿ ಆ ಬ್ರ್ಯಾಂಡ್ ಇಲ್ಲಿ ಸಿಗುತ್ತೆ. ಓಕೆ, ಬೀಟ್, ಝಾರಾ, ಲ್ಯಾಬೋಟಿನ್, ಲೂಯಿ,
ನೋಡಲಿಕ್ಕೆ ಏನೋ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ಇಲ್ಲಿರೋಂಥ ಬ್ರ್ಯಾಂಡ್ಸ್ನ. ಅಷ್ಟು ಬ್ರ್ಯಾಂಡ್ಸ್ ಇದೆ ಗೊತ್ತಾ ಇಲ್ಲಿ. ಮತ್ತು ಜನ ಕೂಡ ನೋಡಿ ಎಷ್ಟು ಜನ ಬರ್ತಾಯಿದ್ದಾರೆ. ಸೊ ಈಗ ನಾನು ಬಂದಿರೋಂಥ ಟೈಮಲ್ಲಿ ಇನ್ಫ್ಯಾಕ್ಟ್ ಈಗ ಬ್ಲ್ಯಾಕ್ ಫ್ರೈಡೇ ಸೇಲ್ ಕೂಡ ನಡೆಯುತ್ತೆ. ಮೋಸ್ಟ್ಲಿ ಇನ್ನೊಂದು 2 to 3 ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ ಬ್ಲ್ಯಾಕ್ ಫ್ರೈಡೇ ಡೇ. ಸೊ ಅದಕ್ಕೋಸ್ಕರ ಎಷ್ಟು ಜನ ಬಂದಿರೋ ಗೊತ್ತಾ ಬ್ಲ್ಯಾಕ್ ಫ್ರೈಡೇ ಸೇಲ್ಗೋಸ್ಕರ. ಸೊ ನೋಡಿದ್ರಲ್ಲ, ಶ್ಯಾಮ್ ಪ್ಯಾಲೇಸಸ್ ಸ್ಟ್ರೀಟ್, ದ ಮೋಸ್ಟ್ ಫ್ಯಾಷನಬಲ್ ಸ್ಟ್ರೀಟ್ ಇನ್ ದ ವರ್ಲ್ಡ್ ಆಯಿತಾ. ಸೊ ಈ ಒಂದು ಮೋಸ್ಟ್ ಫ್ಯಾಷನಬಲ್ ಸ್ಟ್ರೀಟ್ ಇನ್ ದ ವರ್ಲ್ಡ್ ಆದಮೇಲೆ ಕಾಣಸಿಗುವಂಥದ್ದು, ಅದರ ತುತ್ತದಲ್ಲಿ ಕಾಣಸಿಗುವಂಥದ್ದು ಒಂದು ನ್ಯಾಷನಲ್ ಮಾನ್ಯುಮೆಂಟು ಆರ್ಕ್ ದಿ ಟ್ರಯಾಂಪ್. ಓಕೆ, ಸೊ ಈ ಒಂದು ಆರ್ಕ್ ದಿ ಟ್ರಯಾಂಪ್ ಬಂದ್ಬಿಟ್ಟು World War I ವಿನ್ ಆದ್ರಲ್ಲ ಫ್ರಾನ್ಸು, ಅದಕ್ಕೋಸ್ಕರನೇ ಅವ್ರೇನು ಮಾಡಿದರು ಅಂದರೆ ಆರ್ಕ್ ದಿ ಟ್ರಯಾಂಪ್ ಅಂತೇಳ್ಬಿಟ್ಟು ಆ ಒಂದು ಸಿಂಬಲ್ಗೋಸ್ಕರ ಮಾಡಿದರು. ಅಫ್ಕೋರ್ಸ್ ಇದರಲ್ಲಿ ಇನ್ನೊಂದು ಏನು ಅಂತಂದರೆ ಇವರು ಈ ಒಂದು ಸ್ಮಾರಕವನ್ನು ನೆಪೋಲಿಯನ್ಗೂ ಕೂಡ ಒಂದು ಅರ್ಪಣೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಬನ್ನಿ ಹತ್ರ ಹೋಗ್ಬಿಟ್ಟು ನೋಡೋಣ ಅಂತ ಹೇಗಿದೆ ಅಂತ. ಆ್ಯಕ್ಚುಲಿ ನನಗೆ ಅಲ್ಲಿ ಟ್ರ್ಯಾಮ್ ಸೌಂಡ್ ಕೂಡ ಬರ್ತಾ ಇದೆ, ನಿಮಗೆಲ್ಲ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ. ಹತ್ರ ಹೋಗ್ಬಿಟ್ಟು ನೋಡೋಣ ಅಂತ. ಸೊ ನಾನು ಆಗಲೇ ಹೇಳಿದ್ನಲ್ಲ, ಈ ಒಂದು ಆರ್ಕ್ ದಿ ಟ್ರಯಾಂಪ್ ಬಂದ್ಬಿಟ್ಟು ಫ್ರಾನ್ಸ್ನ ಯೋಧರಿಗೆ ಸಮರ್ಪಣೆ ಮಾಡಿರೋವಂಥದ್ದು ಅಂತೇಳಿ. ಈಗ ಪ್ರೇಯರ್ಸ್ ಕೂಡ ಆಗ್ತಾಯಿದೆ ಅವರಿಗೆ. ಮೋಸ್ಟ್ಲಿ ಟ್ರಾಫಿಕ್ ಇರೋದ್ರಿಂದ ಅಷ್ಟು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಸೊ ಆರ್ಕ್ ದಿ ಟ್ರಯಾಂಪ್ ನೋಡಿದ್ರಲ್ಲ. ಸೊ ಇಷ್ಟಕ್ಕೇನು ಇಲ್ಲಲ್ಲ ನಮ್ಮ ಸಿಟಿ ಆಫ್ ಲೈಟ್ಸು. ಈ ಒಂದು ಸಿಟಿ ಆಫ್ ಲೈಟ್ಸ್ ನಿಲ್ಲಬೇಕು ಅಂದರೆ ಅಫ್ಕೋರ್ಸ್ ನಾವು ಆ ಲೈಟ್ ಇರೋವಂಥ ಜಾಗಕ್ಕೆ ಹೋಗ್ಬೇಕು, ಆ ಸ್ಪಾರ್ಕಲ್ಲಿ ಇರೋವಂಥ ಜಾಗಕ್ಕೆ ಹೋಗ್ಬೇಕು. ಬನ್ನಿ ಹೋಗ್ಬಿಟ್ಟು ಫುಲ್ ಮಸ್ತಿ ಮಾಡೋಣ ಅಂತ. ಜಾಗ ಮಾತ್ರ ಒನ್ ಆಫ್ ದ ವಂಡರ್ಸ್ ಇನ್ ದ ವರ್ಲ್ಡ್ ಅಂತಲೇ ಹೇಳ್ಬೋದು. ಸೊ ಆ ಜಾಗಕ್ಕೆ ಹೋಗ್ತಾ ಇದೀವಿ ಈಗ. ಸೊ ನಾನು ಎಷ್ಟು ಎಕ್ಸೈಟ್ಮೆಂಟ್ ಆಗಿನೋ ಅಷ್ಟೇ ಎಕ್ಸೈಟ್ಮೆಂಟ್ ನೀವು ಕೂಡ ಆಗಿರೋ ಅಂತ ಅಂದ್ಕೊಂಡಿದ್ದೀನಿ ನನ್ನ ಜೊತೆಯಲ್ಲಿ. ಬನ್ನಿ ಹೋಗ ನಮ್ಮ ನೆಕ್ಸ್ಟ್ ಪ್ಲೇಸಿಗೆ. ಸೊ ದಟ್ ಅಲ್ಲಿ ನಮ್ಮ ಸಿಟಿ ಆಫ್ ಲೈಟ್ಸಿಂದು ಇನ್ನೂ ಒಂದು ಮುಖವನ್ನು ತೋರಿಸೋಣ ಅಂತ. ಆ್ಯಕ್ಚುಲಿ ತುಂಬಾ ಖುಷಿ ಆಗ್ತಾಯಿದೆ. ಕಳೆದೋಗ್ಬಿಟ್ಟೆ ಅಂತಲೇ ಹೇಳ್ಬೋದು. ಈಗ ನಾನು ಎಲ್ಲಿದ್ದೀನಿ ಗೊತ್ತಾ, ಆಲ್ರೆಡಿ ನೋಡಿದ್ದೀರಾ, ಸಿಟಿ ಆಫ್ ಲೈಟ್ಸ್ ಅಂತ ಹೆಸರು ಬರಲಿಕ್ಕೆ ಕಾರಣ ಅಂತ. ಒನ್ ಆಫ್ ದ ವಂಡರ್ ಆಫ್ ದ ವರ್ಲ್ಡ್, ದ ಐಫಿಲ್ ಟವರ್. ಓಕೆ, ನಾನಂತೂ ಅದಕ್ಕೆ ಐಫಿಲ್ ಟವರ್ಗೆ. ಸೊ ತುಂಬ ಜನ ಮಾಡಿದ್ದಾರೆ ಆಲ್ರೆಡಿ ಕನ್ನಡದಲ್ಲೂ ಕೂಡ ವೀಡಿಯೋಸು. ನಾನು ಏನಕ್ಕಪ್ಪ ಇಲ್ಲಿ ಬಂದೆ, ಏನಕ್ಕೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗಿದೆ ಅಂದರೆ ನನ್ನ ಒಂದು ವ್ಯೂವಲ್ಲಿ ಎಲ್ಲರಿಗೂ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಈ ಒಂದು ಐಫಿಲ್ ಟವರ್ನ ಸಿಟಿ ಆಫ್ ಲೈಟ್ಸ್ ಅಂತ ಏನಕ್ಕೆ ಕರೀತಾರೆ ಪ್ಯಾರಿಸ್ಗೆ ಅಂದರೆ ದ ಮೋಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಇನ್ ದ ಪ್ಯಾರಿಸ್ ಇಸ್ ಐಫಿಲ್ ಟವರ್. ಆಯಿತಾ, ಈ ಐಫಿಲ್ ಟವರ್ ಬಗ್ಗೆ ಹೇಳೋದಕ್ಕೆ ಸುಮಾರಿದೆ. ಸೊ ಪ್ರತಿಯೊಂದು ಅವರಿಗೆ ಕೂಡ ಈ ಒಂದು ಐಫಿಲ್ ಟವರಿಂದ ಲೈಟ್ ಸ್ಟಾರ್ಟ್ ಆಗುತ್ತೆ, ಸ್ಪಾರ್ಕ್ಲಿಂಗ್ ಲೈಟ್ಸು. ಅದೇ ಮೇಜರ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಈ ಒಂದು ಪ್ಲೇಸಿಗೆ. ಆಯಿತಾ, ಸೊ ಈ ಐಫಿಲ್ ಟವರ್ನ ಏನಕ್ಕೆ ವಂಡರ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ ಅಂದರೆ ಆಲ್ಮೋಸ್ಟ್ ಇನ್ ದ ಇಯರ್ 1989ನಲ್ಲಿ. ಓಕೆ, ಸೊ ಇಲ್ಲಿ ಏನಾಯಿತು ಅಂತಂದರೆ ಫ್ರೆಂಚ್ ರೆವಲ್ಯೂಷನ್ ಆದಾಗ ಸೊ 100 years ಆಫ್ ಸೆಲೆಬ್ರೇಷನ್ ಮಾಡಲಿಕ್ಕೆ ಆ ಒಂದು ಫ್ರೆಂಚ್ ರೆವಲ್ಯೂಷನ್ನ ಒಂದು ಫೇರ್ನ ಕಂಡಕ್ಟ್ ಮಾಡ್ತಾರೆ. ವರ್ಲ್ಡ್ ಫೇರು, ಜಾತ್ರೆ ಅಂತಾರಲ್ಲ ಆ ಥರ ಒಂದು ವರ್ಲ್ಡ್ ಫೇರು ಕಂಡಕ್ಟ್ ಮಾಡಿದಾಗ ಈ ಒಂದು ಐಫಿಲ್ ಟವರ್ನ ಓನ್ಲಿ 20 years ಇಟ್ಕೊಂಬಿಟ್ಟು ಆಮೇಲಿಂದ ತೆಗೆದುಬಿಡೋಣ ಅಂತ ಅಂದ್ಕೊತಾರೆ, ಬೀಳಿಸ್ಬಿಡೋಣ ಅಂದ್ಕೊತಾರೆ. ಬಟ್ ಈ ಒಂದು ಕಬ್ಬಿಣದ ಕ್ವಾಲಿಟಿ ಆಗಿರ್ಬೋದು, ಬಿಲ್ಡ್ ಕ್ವಾಲಿಟಿ ಆಗಿರ್ಬೋದು ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ಒಂದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಬೇಕು ಅಂದರೆ ಅಫ್ಕೋರ್ಸ್ ಅದ್ರ ಹಿಂದೆ ಇರುವಂಥ ಒಬ್ಬ ಇಂಜಿನಿಯರ್ ಬಗ್ಗೆ ಮಾತಾಡಲೇಬೇಕು. ಈ ಐಫಿಲ್ ಟವರ್ಗೆ ಐಫಿಲ್ ಟವರ್ ಅಂತಲೇ ಏನಕ್ಕಪ್ಪ ಕರೀತಾರೆ ಅಂದರೆ ಅಲೆಕ್ಸಾಂಡರ್ ಐಫಿಲ್ ಅಥವಾ ಅಲೆಕ್ಸಾಂಡರ್ ಗುಡ್ಸವ್ ಐಫಿಲ್ ಅನ್ನೋ ಒಂಥರ ಈ ಒಂದು ಐಫಿಲ್ ಟವರ್ನ ಬಿಲ್ಟ್ ಮಾಡಿದ್ದು ಅದಕ್ಕೋಸ್ಕರ.
ಸರ್ ನಿಮ್ಮ ಹೆಸರು? ನನ್ನ ಹೆಸರು ಶಿವು ಅಂತ. ಓಕೆ. ಸೊ ಇದೊಂದು ಖುಷಿ ಎಲ್ಲರೂ ಕೂಡ ನಮ್ಮ ಕನ್ನಡದಲ್ಲಿ ಸಿಗೋವಂಥದ್ದು. ಅದಂತೂ ನಿಜ. ಇಲ್ಲಿ ನೀವು ಪ್ಯಾರಿಸಿಗೆ ಬಂದಿರೋ ಗೊತ್ತು, ನೆಲ್ಲೇ ಇಲ್ಲ, ಬಟ್ ನಿಮಗೇನು ಅನಿಸ್ತದೆ ಸರ್ ಈಗಲ್ಲಿ? ಪ್ಯಾರಿಸ್ ಇಟ್ಸ್ ಒಂದು ಸುಂದರವಾದ ಸಿಟಿ ಸರ್. ಭಾಳ ಎಕ್ಸ್ಪೆನ್ಸಿವ್ ಕೂಡ ಸಿಟಿ. ಇಲ್ಲಿ ಇವಾಗ ಜನಗಳು ಓಕೆ ಹೆಲ್ಪ್ಫುಲ್ ಇದ್ದಾರೆ, ಬಟ್ ಸ್ವಲ್ಪ ಮಿಸ್ಅಪ್ ಆಗಿದೆ ಇವಾಗ ಸಿಟಿ. ಬಟ್ ಐಫಿಲ್ ಟವರು ಮತ್ತು ಆ ಬೆಸಿಲಿಕಾ ಚರ್ಚು ಮತ್ತು ಕ್ಯಾಥೆಡ್ರಲ್ ದಿ ಡಾಮ್, ಅದೊಂದು 2-3 ಪ್ಲೇಸ್ ಇದೆ. ಯಾವ ಊರು ಸರ್ ನಿಮ್ಮದು? ನಮ್ಮದು ಚಾಮರಾಜನಗರ. ಹೌದು, ನಗರದಾರಾ? ಹಾಂ. ಓಕೆ ಓಕೆ, ಸರಿ ಸರಿ. ನಗರದಲ್ಲಿ? ನಗರನೇ. ನಗರ ಅಂದರೆ ಬಿಸಿಲವಾಡಿ ಅಂತ ಒಂದು ಹಳ್ಳಿ. ಓಕೆ. ನಗರದಲ್ಲಿ ನಮ್ಮ ಸುಮಾರು ಗೊತ್ತಿರೋಂಥವ್ರು ಇದ್ದಾರೆ. ಹೌದಾ? ಅಂದರೆ ನಂದು ಎಜುಕೇಷನ್ ಎಲ್ಲ ಮೈಸೂರೇನೆ. ಹೌದಾ? ನಾನಿಲ್ಲಿ ಮಾಸ್ಟರ್ಸ್ ಮಾಡ್ತಾಯಿದ್ದೀನಿ ಲಿಲ್ ಅಂತ ಒಂದು ಯೂನಿವರ್ಸಿಟಿ, ಅಲ್ಲಿ ಬಿಗ್ ಡೇಟಾ ಓದ್ತಾಯಿದ್ದೀನಿ ಮಾಸ್ಟರ್. ಶೋರ್ ಸರ್, ಥ್ಯಾಂಕ್ ಯು. ನಮ್ಮೊಂದು ಬ್ಯೂಟಿಫುಲ್ ಲೈಫಲ್ಲಿ ನಿಮ್ಮದು ಒಂದು ವ್ಯೂ ಕೊಟ್ಟಿದ್ದಕ್ಕೆ ನೋಡಿದ್ದು ತುಂಬ ಖುಷಿ ಆಯ್ತು ನಮಗೆ. ಅಲ್ಲ, ನಮ್ಮ ಕನ್ನಡದವರು ಎಲ್ಲರೂ ಸಿಗ್ತಾರಲ್ಲ, ಖುಷಿ ಅದೇ. ಇಲ್ಲ, ಆ್ಯಕ್ಚುಲಿ ಸ್ವಲ್ಪ ತೆಲುಗು ತಮಿಳವರು ಸಿಗ್ತಾರೆ, ಸೌತ್ ಕರ್ನಾಟಕ. ಸೊ ಅದ್ರ ಬಗ್ಗೆ ಬಂತು ನೋಡಿ, ಅಷ್ಟೊತ್ತು ವೆಯ್ಟ್ ಮಾಡುತ್ತಿದ್ದ ಅಂತ ಡೈಮಂಡ್ ಸ್ಪಾರ್ಕ್ಲಿಂಗು. ನೋಡಿ, ಅದೇ ಖುಷಿ ಆಗೋದು, ಎಲ್ಲಿ ಬಂದರೂ ಕೂಡ ನಮ್ಮ ಕನ್ನಡದಲ್ಲಿ ಸಿಗ್ತಾರೆ. ಅದಕ್ಕೆ ಹೇಳೋದು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅಂತ ಹೇಳ್ಬಿಟ್ಟು. ಸೊ ಈಗ ಆಲ್ಮೋಸ್ಟ್ ಒಂದು 8-10 ಆಗಿದೆ. ನನಗೆ 9 o'clock ಆ್ಯಕ್ಚುಲಿ ಟಿಕೆಟ್ ತೊಗೊಂಡಿರೋದು ಟವರ್ ಮೇಲ್ಗಡೆ ಹೋಗಲಿಕ್ಕೆ. ಸೊ ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಟೈಮಿಂಗ್ಸ್ ತುಂಬ ಪಕ್ಕ ಮೇಂಟೈನ್ ಮಾಡ್ತಾರೆ. ಅದಕ್ಕೂ ಮುಂಚೆ ಬಿಡಲಿಲ್ಲ, ಹೊರಗಡೆ ಕಳಿಸಿದ್ರು. ಈಗ ಹೋಗ್ಬಿಟ್ಟು 9 ಗಂಟೆ ಕ್ಯೂವಲ್ಲಿ ನಿಂತ್ಕೋಬೇಕು. ಆಮೇಲಿಂದ ಫುಲ್ಲು ಮೇಲೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಹೋಗೋಣಂತೆ. ಅಲ್ಲಿಂದ ಇದೆ ವ್ಯೂ ಅಂತ ನೋಡೋದಂತೆ, ಫ್ರಾನ್ಸ್ ಸಿಟಿದು ಪ್ಲಸ್ ಐಫಿಲ್ ಟವರ್ದು ಕೂಡ. ಈಗ ಫುಲ್ ಟಾಪ್ ವ್ಯೂವಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಬನ್ನಿ. ಫೈನಲಿ 9 o'clock ಕ್ಯೂವಿಗೆ ಬಂದ. ಈಗ ಮೇಲೆ ನಮ್ಮ ಪ್ರಯಾಣ.